10 ವರ್ಷ ಆಯ್ತಂತೆ ಫ್ಯಾಮಿಲಿಯಿಂದ ದೂರ ಆಗಿ ಅವ್ರಿಗೆ ಬೇಡ ಅಂದ್ರೆ ನನಗೂ ಬೇಡ ಅಂತ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಊಟ ತಿಂಡಿ ಮಾಡ್ತಾ ಇಲ್ಲ ಅವರು. ದಯವಿಟ್ಟು ಶೇರ್ ಮಾಡಿ. ಯಜಮಾನ್ರೆ, ಯಾವ ಊರು ನಿಮ್ದು? ಮಂಚಿನಬೆಲೆ. ಮಂಚಿನಬೆಲೆ ಹತ್ರ ಎಲ್ಲಿ ಮನೆ? ಊರಲ್ಲಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವರು ಊರು ಬಂದ್ಬಿಟ್ಟು ಮಂಚಿನಬೆಲೆ ಅಂತ ಹೇಳ್ತಾ ಇದ್ದಾರೆ. ನೆಲಮಂಗಲ ಟೌನ್ ಸ್ಟೇಷನಿಂದ ಕಳಿಸ್ಕೊಟ್ಟಿದ್ದಾರೆ ಇವ್ರನ್ನ. ತುಂಬ ಅಸಹಾಯಕ ಪರಿಸ್ಥಿತಿಲಿ, ತುಂಬ ಸೀರಿಯಸ್ ಕಂಡೀಷನಲ್ಲಿದ್ದಾರೆ. ಇವ್ರು ಯಾರು ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಮತ್ತು ನೆಲಮಂಗಲಕ್ಕೆ ಯಾಕೆ ಬಂದಿದ್ರಿ? ಇಲ್ಲಿ ಯಾರೋ ಊರಿಂದ ಹಾಂ ಕಳಿಸಿದ್ರು. ಏನಂತ? ಇಲ್ಲಿ ಸೊಂಡೆಗುಪ್ಪದಲ್ಲಿ ಈ ಥರ ಆಶ್ರಮ ಐತೆ, ಅನಾಥಾಶ್ರಮ ಐತೆ, ಹೋಗಿ ಅಂತ ಕಳಿಸಿದ್ರಾ? ಹಾಂ ಹಾಂ ಹಾಂ, ಎಲ್ಲ ಒಂದು ನೋಡ್ಕೊತಾರೆ. ಹಾಂ, ಈಗ ಹುಷಾರಿಲ್ವಲ್ಲ, ಏನಾಗಿದೆ? ಕೆಮ್ಮು, ಹಾಂ, ಮೈಕೈ ನೋವು. ಈಗ ಅಡ್ಮಿಟ್ ಮಾಡ್ತೀನಿ, ಸರಿನಾ? ಹಾಂ, ಇವಾಗ ಅಡ್ಮಿಟ್ ಮಾಡ್ತೀನಿ, ಹೊರಡಿ. ತಿಂಡಿ ಮಾಡಿದ್ರಾ? ಮಾಡಿಲ್ಲ. ಯಾಕೆ ತಿಂಡಿ ಊಟ ಮಾಡ್ತಾ ಇಲ್ವಂತಲ್ಲ ಸರಿಯಾಗಿ? ಏನು ಸೇರ್ತಾ ಇಲ್ಲ. ಏನು ಸೇರ್ತಾ ಇಲ್ವಾ? ಯಾರಿಗಾರ ಫೋನ್ ಮಾಡಿ ತಿಳಿಸ್ಲಾ? ಫೋನ್ ನಂಬರ್ ಇದೆಯಾ? ಯಾರು ಮಾಡಿದ್ವಿ? ಯಾರಿಗೆ ಮಾಡಿ ಏನು ಪ್ರಯೋಜನ ಅಂತೀರಾ? ಹಾಂ, ಯಾರು ಬರಲ್ಲ. ಯಾರು? ಸ್ನೇಹಿತರೆ ನಮಸ್ಕಾರ. ಇವ್ರ ಹೆಸರು ಕೃಷ್ಣಪ್ಪ ಅಂತ. ಮಂಚಿನಬೆಲೆ ಊರು ಅಂತ ಹೇಳ್ತಿದ್ದಾರೆ. ಅಣ್ಣ ತಮ್ಮ ಇದ್ದಾರೆ ಅಂತ ಹೇಳ್ತಿದ್ದಾರೆ, ಮತ್ತು ಅವ್ರಿಗೆ ಹೆಂಡತಿ ಮಕ್ಳು ಇಲ್ಲ ಅಂತ ಹೇಳ್ತಿದ್ದಾರೆ. ಟೌನ್ ಸ್ಟೇಷನ್ ಗ್ಯಾಪ್ ಆಗಲ್ಲ. ಹಾಂ, ಅವ್ರಿಗೆ ಬೇಡ ಅಂದರೆ ನನಗೂ ಬೇಡ. ನೋಡಿ, 10 ವರ್ಷ ಆಯ್ತಂತೆ ಫ್ಯಾಮಿಲಿಯಿಂದ ದೂರ ಆಗಿ. ಅವ್ರಿಗೆ ಬೇಡ ಅಂದರೆ ನನಗೂ ಬೇಡ ಅಂತ. ಆಮೇಲೆ ಇವ್ರಿಗೆ ಏನಾರ ಮಕ್ಕಳಿದ್ರೆ ನೋಡಿ, ಅವ್ರು ಫಸ್ಟ್ ಬಂದಾಗ ಹೆಂಡತಿ ಮಕ್ಳು ಇಲ್ಲ ಅಂದಿದ್ರು. ಈಗ ಮಕ್ಳಿದ್ದಾರೆ ಅನಿಸುತ್ತೆ ನನಗೇನು, ಅವ್ರು ಹೆಂಡತಿ ಇದ್ದಾರೆ ಅನಿಸ್ತಾ ಇದೆ. ದಯವಿಟ್ಟು ಈ ವಿಡಿಯೋ ಏನಾದರೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಮಂಚಿನಬೆಲೆಯಲ್ಲಿರ್ತಕ್ಕಂಥ ಎಲ್ರಿಗೂ ಈ ವಿಡಿಯೋ ತಲುಪಲಿ. ಆಮೇಲೆ ಇವ್ರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಇದ್ದರೆ ತಿಳಿಸ್ಕೊಡಿ. ಯಾಕಂದರೆ ತುಂಬ ಸೀರಿಯಸ್ ಕಂಡೀಷನಲ್ಲಿದ್ದಾರೆ. ಯಾಕಂದರೆ ಊಟ ತಿಂಡಿ ಮಾಡ್ತಾ ಇಲ್ಲ ಅವರು. ಬರೀ ಹಾಲು ಮಾತ್ರ ತೊಗೊಳ್ತಾ ಇದ್ದಾರೆ, ಊಟ ತಿಂಡಿ ಮಾಡ್ತಾ ಇಲ್ಲ. ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡೋ ಅಂಥವ್ರು ಆದಷ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ನೀವು ಒಂದು ವಿಡಿಯೋ ಶೇರ್ ಮಾಡೋದ್ರಿಂದ ಒಂದು ಜೀವ ಅವ್ರ ಮನೆಗೆ ತಲುಪುತ್ತೆ. ಮತ್ತು ಅವ್ರಿಗೆ ಏನಾದರೂ ಮಾಹಿತಿ ಸಿಕ್ಕರೆ ಅವ್ರು ಇಲ್ಲಿ ಹುಡುಕೊಂಡ್ ಬರ್ಬೋದು ಅಂತ ಕೇಳ್ಕೊತಾ ಇದ್ದೀನಿ.